ಮೊದಲು ಕ್ಲಾಸಲ್ಲಿ ಎಲ್ಲಾ ಟೀಚರ್ಸ್ ನನ್ನ ಅಂದ್ರೆ ಕ್ಲಾಸ್ ಅವ್ರದೆಲ್ಲ ಇಂಟ್ರೊಡಕ್ಷನ್ ಕೇಳ್ತಾರೆ. ಅದರಿಂದ ಐಕಾನಿಕ್ ಡೈಲಾಗ್ ಬಂದಿರೋದು ಜ್ಞಾನೇಶ್ ಮಂಡ್ಯ. ನಂದೇನಂದ್ರೆ ಅವ್ರು ಏನ್ ಕ್ವಶನ್ ಕೇಳಿರ್ತಾರೆ ಅಷ್ಟೇ ಆನ್ಸರ್ ಮಾಡ್ಬೇಕಂತ. ನಿಮ್ ಹೆಸರು ಏನಂದ್ರೆ ಜ್ಞಾನೇಶ್ ಅನ್ಬೇಕು. ಮೈ ನೇಮ್ ಇಸ್ ಜ್ಞಾನೇಶ್ ಅಂತ ಯಾಕೆ ಹೇಳ್ತೀರ ಅಂತ ನಾನು ಜ್ಞಾನೇಶ್ ಮಂಡ್ಯ ಫಾರ್ಮರ್ ಅಂತ ಹೇಳಿದೆ. ಎಲ್ರು ಅವಾಗ ಬಂದೆ ಇವಾಗ ಬಂದೆ ಅಂತ ಹೇಳ್ತಿದ್ರಿ. ನಾನೇ ಯಾವಾಗ ಬಂದೆ ಗೊತ್ತಾ? ನೀವೆಲ್ಲರೂ ಬರಕ್ ಮುಂಚೆ. ನಾನು ಒಬ್ನೇ ಫಸ್ಟ್ ರೌಂಡ್ ಅಲ್ಲೇ ಫುಡ್ ಸೈನ್ಸ್ ಸಿಕ್ಕಿ ಇಂಟ್ರೆಸ್ಟ್ ಇಂದ ಫಸ್ಟ್ ರೌಂಡ್ ಅಲ್ಲೇ ಜಾಯ್ನ್ ಆಗಿರೋದು ನಾನು ಒಬ್ನೇ. ನಾನ್ ಬಂದಾಗ ಅಕಾಡೆಮಿಕ್ ಯೂನಿಟ್ ಅಲ್ಲಿ ಹೋಗಿ ಆ ಸ್ಲಿಪ್ ಕೊಟ್ಟಾಗ ಇಲ್ಲಿ ಜಾಯ್ನ್ ಆಗ್ಬೇಕು ಅಂದಾಗ ಇಲ್ಲಿ ಹಾಸನ್ ಹೋಗಪ್ಪ ಇಲ್ಲೇ ಬಂದಿದೆ ಇಲ್ಲಿ ಕೋರ್ಸ್ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು ಕೋರ್ಸ್ ಯಾಕೆ ಗೊತ್ತಿಲ್ಲ, ಇನ್ನು ಟೀಮ್ BC ಅವ್ರಿಗೆ ಗೊತ್ತಿಲ್ಲ ನಮ್ಮ ಕೋರ್ಸ್ ಫುಡ್ ಸೈನ್ಸ್ ಅಂಡ್ ನ್ಯೂಟ್ರಿಷನ್ ಅಂತಾನೆ ಹೇಳ್ತಾರೆ. ಬರ್ತಾ ಈಗ ಎಲ್ಲ ಗೊತ್ತಾಗಿದೆ. ನಾವು ಕುಂತ್ಕೊಂಡು ಏನೇನು ಹೇಳೋಣ ನಂದು ಫಸ್ಟ್ ಇಂದನು ಸಿಗ್ಮಾ ಬಾಯ್ ತರ ನೋಡ್ಬಿಟ್ಟು ಸೈಡ್ ಇಡ್ತಾರೆ. ಜಾಸ್ತಿ ಕನ್ವರ್ಸೇಷನ್ ಎಲ್ಲ ಮಾಡ್ತಾ ಇರ್ಲಿಲ್ಲ ಹುಡುಗಿರ್ ಜೊತೆ. ಇವಾಗ ಅವರೆಲ್ಲ ಕೇಳಿಸ್ತಾರೆ. ಇವಾಗೆಲ್ಲ ಸಿಗ್ಮಾ ಬಾಯ್ ಎಲ್ಲ ಸೈಡ್ ಇಟ್ಟು ಸ್ವಲ್ಪ ಲವರ್ ಬಾಯ್ ಆಗಿದ್ದೀನಿ. ಎಲ್ಲರೂ ನಾನು ಯಾವ ಟೀಚರ್ಸ್ ಹತ್ರ ಬೈಸ್ಕೊಂಡಿಲ್ಲ ಅಂತ ಹೇಳಕ್ಕೆ ವಿಜಯಲಕ್ಷ್ಮಿ ಅವರು ಬೈದಿಲ್ಲ ಅಂತ. ಈಗ HOT ಮುಗಿದು HOT ಇಂಟರ್ನ್ಶಿಪ್ ಅಂತ ಕೇಳಬೇಡಿ, ಅಷ್ಟು ಬೈಸ್ಕೊಂಡಿದ್ದೀನಿ. ನೆನ್ನೆನೂ ಮಮತಾ ಬೈದಾರೆ. ಬೈಸ್ಕೊಂಡ್ರು ಅಂದ್ರೆ ಅವಾಗ ಬೈಸ್ಕೋಬೇಕಾದ್ರೆ ಬೇಜಾರಾಗುತ್ತೆ. ಮನೆಯಲ್ಲಿ ನೀವು ಬೈಸ್ಕೊಂಡಿಲ್ಲ ಅಂದ್ರೆ ನಾನೇನು ಬೈಸ್ಕೊಂಡೇ ಇಲ್ವಲ್ಲಪ್ಪ ಅಂತ ನಾನ್ ಬೈಸ್ಕೊಂಡಿರೋದಕ್ಕೆ ನಾನು ಹ್ಯಾಪಿ. ಸ್ವಲ್ಪ ಏನೋ ಒಂದು ನೆನಪೈತೆ ಅಂತ. ನೆಕ್ಸ್ಟ್ ಟೀಚರ್ಸ್ ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ, ಎಲ್ಲರೂ ಅಪ್ರಿಶಿಯೇಟ್ ಮಾಡಿದ್ದಾರೆ. ಇಷ್ಟು ಜನ ಮಾತಾಡಿರೋರೆಲ್ಲ ನಾನು ನಮ್ಮ ಕ್ಲಾಸ್ ಅಲ್ಲಿ ಸ್ವಲ್ಪ ಜನ ಅಪ್ರಿಶಿಯೇಟ್ ಮಾಡ್ಬೇಕು ಅನ್ಕೊಂಡ್ ಬಂದೆ. ಫಸ್ಟ್ 2 years CR ಆಗಿದ್ದ ಅವರು ಒಳ್ಳೆ ಲೀಡರ್, ಗುಡ್ ಲೀಡರ್. ಕ್ಲಾಸ್ ಅಲ್ಲಿ ನಾವೇನೋ ಒಂದು ಹೇಳಿರ್ತೀವಿ, ಅದನ್ನ ಟೀಚರ್ಸ್ ಹತ್ರ ಹೇಳೋದು ಅಷ್ಟು ಈಸಿ ಅಲ್ಲ. ನಾವೇನೋ ಒಂದು ಒಪಿನಿಯನ್ ಹೇಳಿರ್ತೀವಿ, ಅಲ್ಲಿ ಹೇಳಿದಾಗ ಅವ್ರು ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅಂತ. ಅವ್ರಿಗೆ ಏನೇ ಬೈದ್ರು ಬೈಸ್ಕೊಂಡು ನಮ್ಮ ಪರವಾಗಿ ಇದ್ದು ನಿಂತ ಲಹರಿಯೋಗೆ ನಮ್ ಥ್ಯಾಂಕ್ಸ್ ಹೇಳಿದ್ರು. ನೆಕ್ಸ್ಟ್ ಪ್ರೆಸೆಂಟೇಷನ್ಗೆಲ್ಲ ಬಂದಾಗ ಒಬ್ರು ಒಂದೇ ಪ್ರೆಸೆಂಟೇಷನ್ ಚೆನ್ನಾಗೂ ಕೇಳ್ಬೋದು, ಇವ್ರು ಯಾಕಾದ್ರೂ ಬದ್ದಾಳಪ್ಪ ಅಂತ ಹೇಳ್ಬೋದು. ಸಿಂಧು ಪ್ರೆಸೆಂಟೇಷನ್ ಮಾಡಿದ್ರೆ ಎಷ್ಟು ಫುಲ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆದ್ರೆ ಇವಳು ಯಾಕೆ ಅಂದ್ರೆ ಜಾಸ್ತಿ ಮಾತಾಡ್ತಾಳೆ, ಇವಳು ಯಾಕಾದ್ರೂ ಬದ್ದಾಳಪ್ಪ ನಮ್ ತಲೆ ತಿನ್ನಕ್ಕೆ ಆತರ. ಅಂದ್ರೆ ಆಂಕರಿಂಗ್ ಮಾಡೋದ್ರಲ್ಲಿ ಕ್ಯಾಂಪಸ್ ಡೇಲಿ ಎಲ್ಲಾ ತರ ಚೆನ್ನಾಗಿ ಮಾಡಿದ್ದಾಳೆ. ನಮ್ ಫುಡ್ ಅವರೊಬ್ರು ಇದಾರೆ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಆಗುತ್ತೆ. ಆಮೇಲೆ ಕ್ಯಾಂಪಸ್ ಡೇ ಬಂದಾಗ ಒಂದ್ ಗ್ರೂಪ್ ಇದೆ 6 ಜನ. ಯಾವ್ದೇ ಕ್ಯಾಂಪಸ್ ಡೇ ಬಂದ್ರು ಡ್ಯಾನ್ಸ್ ಮಾಡಿ, ಫುಡ್ ಸೈನ್ಸ್ ಅವರು ಡ್ಯಾನ್ಸ್ ಮಾಡಿದ್ರಲ್ಲಪ್ಪ ಮನೆಗೆ ಮಾಡಿದ್ದಾರೆ. ನೆಕ್ಸ್ಟ್ NCC ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಲ್ಲಿ ಪ್ರಜ್ವಲ್, ಲಾರಿ, ಸ್ನೇಹ, ಸಿಂಧು, ದೀಪ್ತಿ ಜಾಸ್ತಿ ಜನ ಇದ್ದಾರೆ. ಎಲ್ಲರೂ ಥ್ಯಾಂಕ್ಸ್ ಹೇಳ್ತೀನಿ. ನಮ್ ಡಿಪಾರ್ಟ್ಮೆಂಟ್ ನನ್ನ ಹೆಸರು ಬಾಯ್ಸ್ ಜಾಸ್ತಿ ಮಾತಾಡ್ತೀನಿ. ಮಧು ಕಬಡ್ಡಿ ಆಡಿ, ಮಧು ಶ್ರೀದೇವಿ, ಗಂಗಮ್ಮ ಅವರು ಕಬಡ್ಡಿ ಆಡಿ ನಮ್ಮ ಡಿಪಾರ್ಟ್ಮೆಂಟ್ ನ ರೆಪ್ರೆಸೆಂಟ್ ಮಾಡಿದ್ದಾರೆ. ನಮ್ದು ಹಾಸ್ಟೆಲ್ ಫುಡ್ ನ್ಯೂಟ್ರಿಷನ್ ಅಲ್ಲಿ ಇರೋದೇ 7 ಮೆಂಬರ್ಸ್. ನಾವು ಅಗ್ರಿಯರ್ಗಿಂತ ದೊಡ್ಡ ಹೆಸರನ್ನೇ ಮಾಡಿದ್ದೀವಿ. ಹೇಳ್ಕೊಳ ಅಂತದೇನಲ್ಲ. ಆದ್ರೆ ನಂದೊಂದು ತಪ್ಪಿಲ್ಲ, ಅದನ್ನ ನಾನು ಧೈರ್ಯವಾಗಿ ಹೇಳ್ತೀನಿ. ತಪ್ಪಿರೋದು ಬೇರೆ ಅದೇ, ಅದನ್ನ ಯಾವ್ದು ಅಂತ ಹೇಳಕ್ಕಾಗಲ್ಲ.
ಆಮೇಲೆ ಲಾರಿ ಸಿಆರ್ ಇದ್ದಾಗಂತೂ ನಾನು ಪ್ರಜ್ವಲ್ ಏನೇ ಮಾಡಿದ್ರು ಆಪೋಸಿಟ್ ಎಲ್ಲ 15 ದಿನ ಹಾಸ್ಟೆಲ್ ಅಲ್ಲಿ ಇರೋದು. ಸೊ ನನಗೆ ಹಾಸ್ಟೆಲ್ ಅಲ್ಲಿ ಇರಕ್ಕೆ ಇಷ್ಟ. ಇವ್ರು 15 ದಿನ ರಜೆ ತಗೊಂಡು ನಾನು ಮನೇಲಿ ಏನ್ ಮಾಡೋದು, ನಾವು ಎಲ್ಲದಕ್ಕೂ ಆಪೋಸಿಟ್ ಇರೋದು. ಅಂದ್ರೆ ರಜಾ ಕೊಡ್ಲಿ ಬಿಡಿ, ಅದು ಅಂದ್ರೆ ನಾವು ಸುಮ್ಮನೆ ಆಪೋಸಿಟ್ ಮಾಡ್ತಿದ್ದೋ. ಸುಮ್ಮನೆ ಯಾರು ಲಾರಿ ಒಳ್ಳೆ ಹುಡುಗಿ ಅವ್ರಿಗೆ ಇನ್ನೊಂದ್ಸಲ ಅಪ್ರಿಸಿಯೇಷನ್ ಮಾಡಿ ಅಷ್ಟೇ. ಇನ್ನೇನು ಜೂನಿಯರ್ಸ್ ಚೆನ್ನಾಗಿ ಆರ್ಗನೈಸ್ ಮಾಡಿದೀರಾ. ಬೆಳಗ್ಗೆ ನಾನು ತಿಂಡಿ ತಿಂದಿಲ್ಲ, ಬಿರಿಯಾನಿ ಏನೋ ಮಾಡ್ಸವ್ರೆ ಅಂತ. ಏನ್ ಮಾಡ್ಸಿರೋ ಸರ್ಪ್ರೈಸ್, ಒಳ್ಳೆ ಊಟ ತಿಂದೆ. ನಾವು ಮಾಸ್ಟರ್ಗಿಂತ ಚೆನ್ನಾಗಿ ಟೊಮೊಟೊ ಬಾತ್ ಮಾಡಿದ್ರೆ 1 ಪ್ಲೇಟ್ ಚೆನ್ನಾಗಿ ತಿಂತೀನಿ. ನೀವು ಒಂದು ಎಕ್ಸ್ಪೀರಿಯನ್ಸ್ ಇದೆ, ಮಿಲ್ಲೆಕ್ಸ್ ಅಲ್ಲಿ ನಾವು ಹೋಗೋದಿನ ಕೊನೆಯಲ್ಲಿ ಈಗ ಕೊಟ್ಟಿದ್ರಿಲ್ಲ ಡೈರಿ ಮಿಲ್ಕ್ 5 ರೂಪಾಯಿ, ಸೇಮ್ ಡೈರಿ ಮಿಲ್ಕ್ ನಾವು ಕೊಟ್ಟಿದ್ದು. ಅಂದ್ರೆ ಪ್ರೀತಿಯಿಂದ ಏನೇ ಕೊಟ್ರು ನಾವು ತಗೊಳ್ಳೇಬೇಕು. ಇವಾಗ ಬಿರಿಯಾನಿನೇ ನಾವು ಕೇಳ್ತಾ ಇಲ್ಲ, ಊಟ ಕೊಡ್ಲಿಲ್ಲ ಅಂದ್ರೆ ನಾವು ಪ್ರೀತಿಯಿಂದ ತಗೊಳ್ತೀವಿ ಅಂತ